ಫೈನ್. ನಾನು ಮಹೇಂದ್ರ ಒಂದು ನಿಮಿಷ ಎದುವರು ಕೇಳ್ಬಿಡ್ತೀನಿ. ನಾನು ಎದುವರೆ ಈಗ ಈ ಜಾತಿ ಸಮೀಕ್ಷೆ ಎನ್ನುವುದೇ ಒಂದಷ್ಟು ಇತರೆ ವರ್ಗಗಳು ಅವರುಗಳ ನಡುವೆ ಒಂದು ಭರವಸೆ ಬಿತ್ತುವಂಥ ಕೆಲಸ ಆಗಿತ್ತಾ? ರಿಸಲ್ಟ್ ಸೆಕೆಂಡ್ರಿ, ಎಲೆಕ್ಷನ್ಗಳಿಗಿಂತ ಮುಂಚೆ ಒಂದು ಭರವಸೆ ಬಿತ್ತು, ನಾನಿದ್ದೀನಿ, ನಾವು ಇವರಿದ್ದರೆ ಮಾತ್ರ ಮಾಡ್ತಾರಪ್ಪ ಜಾತಿ ಸಮೀಕ್ಷೆ, ಇನ್ಯಾರೂ ಮಾಡಲ್ಲ, ನಮ್ಮ ಹೆಸರಲ್ಲಿ ನಂಬರ್ ತಿಳಿಸ್ತಾರೆ. ಯಾಕೆಂದರೆ ಮೊದಲು ಜಾತಿ ಸಮೀಕ್ಷೆ ಅಟೆಂಪ್ಟಲ್ಲಿ ಸೋರಿಕೆ ಆಗಿದ್ದಂಥ ಅಂಶಗಳ ಮೇಲೆ ಅನೇಕ ಸಮುದಾಯಗಳು ಖುಷಿ ಪಟ್ಬಿಟ್ಟಿದ್ವು. ಅವಾಗ ಆ ಖುಷಿಯನ್ನು ಇನ್ನೊಮ್ಮೆ ಸೆಕೆಂಡ್ ರೌಂಡ್ಗೆ ಮುಂದುವರೆದ ಭಾಗವಾಗಿ ಇದು ಮಾಡೋಕ್ಕೆ ಹೋಗಿ ಅದೆಲ್ಲೂ ಯಾವ ಕಡೆಗೂ ರಾಜಕೀಯಕ್ಕೆಲ್ಲೂ ಹೆಲ್ಪ್ ಆಗಲಿಲ್ಲ. ಕೆಲ ಸಮುದಾಯಗಳು ಉಲ್ಟಾ ಹೊಡಿತಾರೆ, ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಅಂತ ಹೇಳ್ತಾರೆ ಅಂತ ಗೊತ್ತಾದಾಗ ಅತಂತ್ರವಾಗಿ ನಿಂತ್ಕೊಂಡಿದೆಯಾ? ಅದು ಮಂಡನೆ ಆಗ್ಬೋದು ಇವತ್ತೋ ನಾಳೆನೋ, ಇನ್ನೊಂದು ವರ್ಷ ಬಿಟ್ಟು 2 ವರ್ಷ ಬಿಟ್ಟು, ಚುನಾವಣೆಗೆ ಮುಂಚೆನೋ ಏನೋ ಒಂದು ಆಗಬಹುದು, ಬೇರೆ ವಿಚಾರ. ಇವತ್ತೇನು ಲಾಭ ಆಗಲಿಲ್ವಾ ಅದು? ಖಂಡಿತವಾಗ್ಲೂ ಇವತ್ತೇನು ಲಾಭ ಆಗಿಲ್ಲ ಸರ್. ಅದು ಒಂದು ನಿಮಿಷ ಮಹೇಂದ್ರ ಅವರೇ, ಯದುಕುಮಾರ್ ಅವ್ರು ಕೇಳ್ತಾ ಇದ್ದೀನಿ, ಒಂದು ನಿಮಿಷ. ಹಾಂ ಸರ್, ಅದು ಜನಪರವಾಗಿತ್ತು ಅಂತಂದ್ರೆ ಲಾಭ ಆಗ್ತಾ ಇತ್ತು. ಅದು ಜನಪರವಾಗಿರ್ದಿರ ರಾಜಕೀಯ ಪರವಾಗಿದ್ದರಿಂದ ಯಾವ್ದು ಲಾಭ ಆಗಿಲ್ಲ. ಯಾಕಂದ್ರೆ ಅದು ಕರೆಕ್ಟ್ ಆಗಿ ನಡೆದಿದ್ರೆ ಎಲ್ಲಾ ಸಮುದಾಯಗಳನ್ನು ಸೇರಿಸಿ ಒಟ್ಟಾಗಿ ತಗೊಂಡೋಗಿ ಡೆಫಿನೆಟ್ ಆಗಿ ಬೇಕು ಜಾತಿ ಸಮೀಕ್ಷೆ ಆಗ್ಬೋದು, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇರುವಂತದನ್ನ ರಾಜ್ಯ ಸರ್ಕಾರ, ಯಾವುದೇ ರಾಜ್ಯ ಸರ್ಕಾರಗಳಿಗೆ ಯೋಜನೆಗಳನ್ನ ರೂಪಿಸಕ್ಕೆ ಅದು ಬೇಕೇ ಬೇಕು. ಆದ್ರೆ ಇದು ಪೊಲಿಟಿಕಲ್ ಆಗಿ ಕಳೆದ ಬಾರಿ ನಡೆದಂತ 2015 ನಡೆದಂತದನ್ನ 10 ವರ್ಷ ತಗೊಂಡು ಇಂಪ್ಲಿಮೆಂಟ್ ಮಾಡ್ಲೇ ಇಲ್ಲ. ಅಂದ್ರೆ ಬದ್ಧತೆ ಇರಬೇಕಾಗಿತ್ತು ಅವ್ರು ಇಂಪ್ಲಿಮೆಂಟ್ ಮಾಡಕ್ಕೆ. ಆ ಬದ್ಧತೆ ಬಂದ್ಬಿಟ್ಟು ಒಬ್ಬ ಸೆಕ್ರೆಟರಿ ಸೈನ್ ಆಗ್ಲಿಲ್ಲ. ಇದು ನೀವ್ ಹೇಳ್ದಂಗೆ ಅದು ಸೋರಿಕೆ ಆಗಿದಂತದ್ದು. ಇನ್ನೊಂದು ಸಮುದಾಯ ಎರಡು ಅಲಗಿನ ಕತ್ತಿನ ಅದು ಜಾತಿ ಸಮೀಕ್ಷೆ, 2 ಅಲಗಿನ ಕತ್ತಿ ಸರ್. ಪೊಲಿಟಿಕಲಿ ಇಚ್ಛಾಶಕ್ತಿ ಜನರ ಪರವಾಗಿರ್ಬೇಕು ಅಂತ ಪೊಲಿಟಿಕಲ್ ಪಾರ್ಟೀಸ್ ಅವರು ನಿಜವಾದ ಒಂದು ಇದಿತ್ತು ಅಂದ್ರೆ ಅದು ಡೆಫಿನೆಟ್ ಆಗಿ ಅದು ನೀವು ಮಾಡ್ಬೇಕಾಗಿತ್ತು. ಯಾಕೆ ಮಾಡ್ತಿಲ್ಲ ನೀವು? ನಾವು ಡೆಫಿನೆಟ್ ಆಗಿ ಮಾಡ್ತೀವಿ ಸರ್. ಅದಕ್ಕೋಸ್ಕರನೇ ಜನಗಣತಿ ಏನ್ ನಡೆದೇ ಇದ್ದಂತದ್ದನ್ನ ಬರೋ ವರ್ಷ ಅದು ಆಗುತ್ತೆ ಅನ್ನೋದನ್ನ ರಾಷ್ಟ್ರಾದ್ಯಂತ ಹೆಗಡೆ ಅವ್ರು ತಂದಿದ್ಯಾರಪ್ಪ? ಅದು ಕಾಂತರಾಜು ಅವರ ಹೆಗಡೆ ಅವ್ರನ್ನ ಯಾರು ತಂದ್ರು? ನಾವಿದ ಶಾಶ್ವತ ಆಯೋಗಕ್ಕೆ ನಾವೇ ಇದು ಮಾಡಿದ್ವಿ ಸರ್. ಸಮೀಕ್ಷೆ ಕಂಟಿನ್ಯೂ ಮಾಡಿಬಿಟ್ರೆ ನಿಮ್ಗೆ ಸಿಟ್ಟು ಬಂದ್ಬಿಡುತ್ತೆ. ಹೆಗಡೆ ಅವ್ರು ನೇಮಕ ಮಾಡಿದಾಗ ನಿಮಗೆ ಸರಿಯಾಗಿತ್ತು ಅದು? ಶಾಶ್ವತ ಆಯೋಗದ ಮಾಡಬೇಕಾದಾಗ ನೆಕ್ಸ್ಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಏನಾಯ್ತು ಸರ್? ಹೆಗಡೆ ಅವರು ಆಮೇಲೆ ಎಲ್ಲೋದ್ರು ಸರ್ ಅಲ್ಲಿ? ಓಕೆ, ಹೆಗಡೆ ಅವರು ಎಲ್ಲೋದ್ರು ಸರ್? ಅವ್ರು ಬೇರೆ ಕಡೆ ಹೋಗ್ಬಿಟ್ರೆ ಸಮೀಕ್ಷೆನೂ ಬೇರೆ ಕಡೆ. ಆದ್ರೆ ದತ್ತಾಂಶ ಸೋರಿಕೆ ಅಂತದ್ದು ಮತ್ತೆ ಮೊದಲನೇ ದತ್ತಾಂಶ ಇಲ್ಲ ಅಂತ ಹೇಳಿದಂತದ್ದು ಎಷ್ಟು ಗೊಂದಲಗಳಿದೆ ಸರ್. ನಾನು ಏನ್ ಕೇಳ್ತಿದ್ದೀನಿ ಅಂದ್ರೆ, ಈ ರಿಪೀಟೆಡ್ ಅಟೆಂಪ್ಟ್ಸ್ ಇದೆಯಲ್ಲ, ಇದಾಯ್ತು, ನೆಕ್ಸ್ಟ್ ಬಂದು ಮತಚೋರಿ, ಎಲ್ಲ ವಿಚಾರಗಳು ಬಿಟ್ಬಿಟ್ಟು ಅದು ಓವರ್ಟೇಕ್ ಮಾಡ್ಕೊಂಡು ಹೋಯ್ತು ಎಲೆಕ್ಷನ್ಗಳಿಗೆ, ಓಟು ಚೋರಿ ಅದರಲ್ಲೇನೋ ಆಗುತ್ತೆ ಅಂತ ಹೇಳಿ. ಹೈಕಮಾಂಡೇ ಈ ರೀತಿ ಒಂಥರ ಯಾವ ಇಶ್ಯೂ ತಗೊಳ್ಳಿ ಅಂತೇಳಿ ಒದ್ದಾಡ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ ರಾಜ್ಯಗಳಲ್ಲಿ ಈ ತರಹದ ಕಿತ್ತಾಟಗಳು ಸಹಜವಾ? ಸರ್, ಇವಾಗ ತಾವು ಹೇಳಿದಂತದ್ದು ಓಟ್ ಚೋರಿದಂತದ್ದು ಬಿಹಾರ್ ಅಂತ ದೊಡ್ಡ ರಾಜ್ಯದಲ್ಲಿ 16 ದಿನ ಇವರು ಓಟ್ ಚೋರಿ ಅಧಿಕಾರಿ ಯಾತ್ರಾ ಅಂತ ಮಾಡಿದಂತದ್ದು ಜನರಿಗೆ ಮುಟ್ಲೇ ಇಲ್ವಲ್ಲ ಸರ್? ಅದಲ್ಲಿ ಜನರಿಗೆ ಅದಕ್ಕೆ ಇದ್ ಮಾಡಿಲ್ವ? ದೇ ಟೋಟಲಿ ಔಟ್ ರೈಟ್ಲಿ ರಿಜೆಕ್ಟೆಡ್ ಅಂತ ಅನ್ಬಿಟ್ಟು. ಸೊ ನೀವ್ ಹೇಳ್ದಂಗೆ ಜನರಿಗೆ ಅದು ಸರಿ ಅನ್ಸ್ಬೇಕು. ಇವ್ರೇನ್ ನಮ್ಮ ಪರವಾಗಿ ಏನು ಮಾತಾಡ್ತಾ ಇಲ್ಲ, ನಮ್ಮ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಅದು ಜನರಿಗೆ ಅನ್ಸಿಲ್ಲ ಅಷ್ಟು ದೊಡ್ಡ ರಾಜ್ಯದಲ್ಲಿ ಅಂದಾಗ ಇಟ್ ವಾಸ್ ಬೈಟ್ ಇನ್ ಡಸ್ಟ್. ಅಲ್ಲೇ ಇದಾಗಿರ್ಬೇಕಾದಾಗ ಅಲ್ಲೇ ಮೋಸ್ಟ್ ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸ್ ಏನಿದ್ದಾರೆ EBC ಅವರು, ದೇ ವೋಟೆಡ್ ಇನ್ ದ ಫೇವರ್ ಆಫ್ ದಿ 2 ಪಾರ್ಟೀಸ್ ಅದಲ್ಲಿ. ಸೊ ಹಾಗಿರ್ಬೇಕಾದಾಗ ಅದಕ್ಕೆ ಅಷ್ಟು ದೊಡ್ಡ ಸ್ಥಾನ ಬಂದಿದಂತದ್ದು. ಸೊ ಇವರು ಇದು ಏನ್ ತಳಮಟ್ಟಕ್ಕೆ ಜನಕ್ಕೆ ಮುಟ್ಟಬೇಕಾಗಿತ್ತು, ಮುಟ್ಟಿಲ್ಲ. ಇವರು ಇದು ಅಜೆಂಡಾನೇ ಬೇರೆ ಆಗಿರ್ಬೇಕಾದಾಗ ದಟ್ ಫೇಲ್ಸ್. ಈಗ ಇಂಥ ವಿಚಾರಗಳು ಬಂದಾಗ ನಾವು ಗಮನಿಸ್ತಾ ಇರ್ತೀವಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಸೈದ್ಧಾಂತಿಕವಾಗಿ ಏನೋ ಒಂದು ಆಸೆ ಆಗುತ್ತೆ. ಕೇಶವ್ ಅವರೇ, ಏನೋ ಇಷ್ಟಪಡ್ತಾ ಇದೆ ಹೈಕಮಾಂಡು, ಬಿಹಾರದ ಚುನಾವಣೆಗಳಲ್ಲಿ ತಳ ಸಮುದಾಯದವ್ರಿಗೆ ಏನೋ ಮಾಡಿಬಿಡ್ತೀವಿ, ಸಮೀಕ್ಷೆ ಮಾಡಿಬಿಡ್ತೀವಿ, ಹಾಗೆ ಹೀಗೆ ಅಂತೇಳಿ. ವೇರಾಸ್ DK ಶಿವಕುಮಾರ್ ಅವರ ಮನೆಗೆ ಜಾತಿ ಸಮೀಕ್ಷೆ ಮಾಡೋರು ಹೋದಾಗ ಏನ್ರಿ ಇದೆಲ್ಲ ಕ್ವಶನ್ಗಳು, ದನ ಎಷ್ಟಿದೆ, ಕುರಿ ಎಷ್ಟಿದೆ, ಮೇಕೆ ಎಷ್ಟಿದೆ ಅಂತೇಳಿ, ಬೆಂಗಳೂರಲ್ಲಿ ಯಾರು ಇದೆಲ್ಲ ಸಾಕೊಂಡು ಕೂತಿದ್ದಾರೆ? ಈಗ ಏನು ಇದೆಲ್ಲ ಬೇಕಾ ಇಲ್ಲಿ? ನನ್ನ ವಿವರಗಳು ಬರ್ಕೊಳ್ಳಿ, ಅದು ಆ ಹುದ್ದೆ ಬರ್ಕೊಳ್ಳಿ, ಈ ಥರದ್ದು ಅದ್ರ ಫ್ರಸ್ಟ್ರೇಷನ್ ನಮ್ಗೆ ಕಾಣಿಸ್ತಾ ಇತ್ತು. ಅಂದರೆ ಸಿದ್ದರಾಮಯ್ಯರ ಪರವಾಗಿ ನಡಿಬೇಕು, ಇಷ್ಟಿಂದಲೇ ಆಗಬೇಕು, ಅಷ್ಟಿಂದಲೇ ಆಗಬೇಕು ಅಂತ ಸಿದ್ದರಾಮಯ್ಯನವರು ಕರೆಕ್ಟು. ಇವ್ರು ಈ ಕಡೆ ಅಂತ ಬಂದಾಗ ಫುಲ್ ಅದಕ್ಕೆ ಆಪೋಸಿಟ್. ಅಂದರೆ ಇಲ್ಲಿ ಮೇಲ್ವರ್ಗವನ್ನು ಪ್ರತಿನಿಧಿಸುವವರಾಗಿ DK ಶಿ ಉಳ್ಕೊಂಡು, ತಳ ಸಮುದಾಯಗಳು ಸೇಮ್ ಅಹಿಂದ ಆ ಬ್ಯಾಕ್ಗ್ರೌಂಡ್ನ ಸಿದ್ದರಾಮಯ್ಯನವರು ಅದರ ಪರವಾಗಿದ್ದು, ಇಂಥ ರಾಜಕೀಯ ತಾಕಲಾಟಗಳಿತ್ತಲ್ಲ, ಈ ತಾಕಲಾಟಗಳಲ್ಲಿ ಟೈಮ್ ಆ್ಯಂಡ್ ಅಗೇನ್ ಕಾಂಗ್ರೆಸ್ ಹೈಕಮಾಂಡು ಸೋಲ್ತಾ ಇದೆ, ನಾಯಕತ್ವದ ವಿಚಾರದಲ್ಲಿ ಆಯ್ಕೆನೂ ಸರಿಯಾಗಿ ಬರ್ತಾ ಇಲ್ಲ, ಸ್ಟೇಟಸ್ ಕೋನೇ ಗಟ್ಟಿನ ನಮ್ಮ ಸ್ಟೇಟ್ಗೆ ಅಂತ. ಅಲ್ಲ, ಸ್ಟೇಟಸ್ ಕೋನೇ ಗಟ್ಟಿ ಅನ್ನೋದು ನಿಜ. ಯಾಕಂತಂದರೆ ಈಗ ನೋಡಿ, ಈ ಜಾತಿ ಸಮೀಕ್ಷೆ 2ನೇ ಸತಿ ಸಿದ್ದರಾಮಯ್ಯ ಮಾಡಲಿಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚಿತವಾಗಿ ಈ SCಗಳಲ್ಲಿ ಒಳ ಮೀಸಲಾತಿಗೆ ಅಂತಾನೂ ಒಂದು ಸರ್ವೆ ಮಾಡಿದ್ರು. ಆ ದೇಶ ಅದೇನಾಯ್ತು ಆ ಸರ್ವೆ? 665 ಕೊಟ್ರಲ್ಲ ಸ್ವಾಮಿ, 665 ಬಂತಲ್ಲ, ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ. ಅಲ್ಲ, ಅವರಲ್ಲೇ ಗೊಂದಲಗಳು ಜಾಸ್ತಿ ಇದಾವೆ ಸಾಕಷ್ಟು. ಅದಾಗಿದ್ದಾದ್ಮೇಲೆ ಈ ಸಮೀಕ್ಷೆ ಮಾಡಬೇಕಾದ್ರೂ
ಹೈಕೋರ್ಟ್ ಆದೇಶನ ಹೊಂದಿತ್ತು, ಯಾರಾದ್ರೂ ಮಾಹಿತಿ ಅವ್ರು ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಯಾರನ್ನು ಬಲವಂತ ಪಡಿಸೋಂಗಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಈ ನಾರಾಯಣ ಮೂರ್ತಿ ದಂಪತಿಗಳು ಅವರು ಕೊಡ್ಲಿಲ್ಲ ಅನ್ನೋದಕ್ಕೆ ಈಗ ಕಾಂಗ್ರೆಸ್ ಒಬ್ಬೊಬ್ಬರಾಗಿ ಎಷ್ಟೆಷ್ಟು ಮಾತಾಡ್ಬಿಟ್ರು. ಹೈಕೋರ್ಟ್ ಆದೇಶ ಇತ್ತಲ್ಲ, ನೀವು ಇಷ್ಟ ಇದ್ರೆ ಅವ್ರು ಕೊಟ್ರೆ ತಗೊಳ್ಳಿಲ್ಲ ಅಂದ್ರೆ ಬೇಡ ಅಂತ ಹೇಳಿ. ಆದ್ರೆ ಇವ್ರು ಅವ್ರ ವಿರುದ್ಧವಾಗಿ ಯಾಕೆ ಮಾತಾಡ್ಬೇಕು? ಫಸ್ಟ್ ಆಫ್ ಆಲ್ ಇದು ಸೆನ್ಸಸ್ ಅಲ್ಲ, ಅದು ಸಮೀಕ್ಷೆ ಆಗಿತ್ತು ಅಷ್ಟೇ. ಅದು ಅವ್ರ ಇಷ್ಟ. ಸರ್ವೆ ಬೇರೆ ಬೇರೆ. ಹೆಂಗೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಏನೋ ಹಠಕ್ಕೆ ಬಿದ್ದು ಮಾಡ್ದಂಗೆ. ಅಂದ್ರೆ ಅಲ್ಲಿ ಆಕ್ಚುಲಿ ಅದು ಒಂದು ಕರ್ನಾಟಕ ಸ್ಟೇಟ್ ಪಾಲಿಸಿ ಡಿಸಿಷನ್ ಸಿಎಂ ಅನೌನ್ಸ್ ಮಾಡಬೇಕು. ಅಲ್ಲಿ ದೆಹಲಿಯಲ್ಲಿ ಕೂತ್ಕೊಂಡು ಅವರು ಯಾರು ಹೈಕಮಾಂಡ್ ನಾಯಕರು ಬಂದು ಮೋದಿ ಅವರು ಟಕ್ಕರ್ ಕೊಟ್ಟಾಗಿತ್ತು. ಅಂದ್ರೆ ಈ ತರ ಸಮೀಕ್ಷೆ ಅಂದ್ರೆ ಸೆನ್ಸಸ್ ಮಾಡೋದೇನಿದ್ರು ಕೂಡ ಕ್ಯಾಸ್ಟ್ದು ಅದನ್ನ ಸೆಂಟ್ರಲ್ ಅವ್ರು ಮಾಡ್ಬೇಕೆ ಹೊರತು ಸ್ಟೇಟ್ಗಳು ಮಾಡಕ್ ಬರಲ್ಲ. ಅದಕ್ಕೆ ಇವರು ಹುಡುಕಿದ ದಾಳ ಏನು ಅಂತ ಹೇಳಿದ್ರೆ ಸಮೀಕ್ಷೆ ಮಾಡ್ಬಿಡ್ತೀವಿ ನಾವು, ಸಾಮಾಜಿಕ ಆರ್ಥಿಕ ಕುರಿ ಎಷ್ಟು ಸಾಕಿದಾರ ಮೇಕೆ ಎಷ್ಟು ಸಾಕಿದಾರ ಇದ್ರ ಮೇಲೆ ಅಳಿತೀವಿ ನಾವು ಅಂತ ಹೊರಟ್ರಿ ಅವರು. ಆದರೆ ಇಲ್ಲಿ ಇದು ಅವ್ರಿಗೆಲ್ಲೂ ಇದರಿಂದ ಏನು ಬದಲಾವಣೆ ಆಗಲಿಲ್ಲ, ಅವ್ರಿಗಿಂದ ಏನು ಲಾಭನೂ ಆಗಲಿಲ್ಲ. ಆಮೇಲೆ ಇನ್ನೊಂದು ಈ ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ರು ಇವರು ಹೆಚ್ಚಾಗಿ ಓಟ್ ಚೋರಿ ಅಂತ ಮಾತಾಡ್ಕೊಂಡ್ರು. ಅಲ್ಲೇನು ಜಾತಿ ಸಮೀಕ್ಷೆ ಬಗ್ಗೆ ಹೆಚ್ಚಾಗಿ ಮಾತಾಡಲಿಲ್ಲ ಇವರು. ಯಾಕಂದ್ರೆ ಈ ಹಿಂದೆ 3-4 ವರ್ಷದಿಂದ ನೋಡ್ಕೊಂಡ್ರೆ ಜಾತಿ ಸಮೀಕ್ಷೆ ಈಗ ಹೈಕಮಾಂಡ್ ಮಾತನ್ನು ಕೇಳೋರ ದೃಷ್ಟಿಯಲ್ಲಿ ಹೈಕಮಾಂಡ್ ಮಾತನ್ನು ಕೇಳೋರ ದೃಷ್ಟಿಯಲ್ಲಿ ನಾಯಕರು ಚೆನ್ನಾಗಿರ್ತಾರ, ಹೈಕಮಾಂಡ್ ಮಾತಿಗೆ ವಿರುದ್ಧವಾಗಿರೋರು ಚೆನ್ನಾಗಿರ್ತಾರೆ. ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರು ಜಾತಿ ಸಮೀಕ್ಷೆ. ಸಿದ್ದರಾಮಯ್ಯನವ್ರಿಗೂ ಅದು ರೋಗಿ ಬಯಸಿದ್ದು ಅದೇ, ವೈದ್ಯ ಹೇಳಿದ್ದು ಅದೇ ಅಂತ ಅವ್ರು ಹಳೆದೇ ಮಾಡಿಟ್ಬಿಟ್ಟಿದ್ರಲ್ಲ. ಜಾತಿ ಸಮೀಕ್ಷೆ ಈ ಥರ ಚರ್ಚೆಗೆ ಬರುವಕ್ಕೆ 10 ವರ್ಷಗಳ ಮುಂಚೆನೇ ಮಾಡಿಟ್ಬಿಟ್ಟಿದ್ರು ಸಿದ್ದರಾಮಯ್ಯನವರು, ಕಂಟಿನ್ಯೂ ಮಾಡ್ಕೊಂಡು ಹೋದ್ರು. ಅವತ್ತಿಗೂ ಡಿ ಕೆ ಶಿವಕುಮಾರ್ಗೆ ಅದು ಫೇವರ್ ಇರಲಿಲ್ಲ, ಇವತ್ತಿಗೂ ಅದು ಫೇವರ್ ಇದ್ದಂಗೆ ಕಾಣಿಸ್ತಾ ಇಲ್ಲ ನಮಗೆ ಅಂತ. ಈಗ ನೋಡಿ, ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಈ ಒಕ್ಕಲಿಗರ ಸಮುದಾಯಕ್ಕೆ ಮೇಲ್ಜಾತಿಯವ್ರ ಪರವಾಗಿ ಇರೋದ್ರಿಂದ ಈ ಸಮೀಕ್ಷೆಯಲ್ಲಿ ಏನೋ ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಅವರು ಅವ್ರ ಪರವಾಗೇ ಇದ್ದಾರೆ. ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಅಂತ ಹೇಳ್ಬಿಟ್ಟು ಅವರು ನಂಬರ್ಸ್ ಹೆಚ್ಚು ಇದ್ದಾರೆ ಅಂತ ತೋರಿಸ್ಕೊಳ್ಳಿಕ್ಕೆ ಅವ್ರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಮತ್ತು ಇಲ್ಲೊಂದು ಈ ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಆಗುತ್ತೆ. ಏನಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಇದ್ರಲ್ಲಿ ನೋಡ್ತಾ ಇದ್ರೆ ಇಲ್ಲಿನ ರಾಜ್ಯ ನಾಯಕರುಗಳ ಹೈಕಮಾಂಡ್ನ ಪೀಕ್ಲಾಟಕ್ಕೆ ಸಿಗಿಸ್ತಾ ಇದ್ದಂಗೆ ಕಾಣ್ತಿದೆ. ನೀವು ಅವ್ರು ಎಷ್ಟೋ ಸತಿ ಹೇಳಿದ್ರು ಇದ್ರ ಬಗ್ಗೆ ಯಾರು ಮಾತಾಡಬೇಡಿ ಅಂತ ಅವ್ರು ಹೇಳ್ತಾನೆ ಬಂದಿದ್ದಾರೆ. ಹೈಕಮಾಂಡ್ ಅಂತೂ ಏನು ಮಾತಾಡಿಲ್ಲ, ಇವ್ರಿಗೆ ಮಾತಾಡಬೇಡಿ ಅಂತ ಹೇಳಿದ್ರು ದಿನ ಬೆಳಗಾದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ. ಶಕ್ತಿಯುತವಾಗಿದ್ರೆ ಎಲ್ಲ ಮಕ್ಕಳು ಮಾತು ಕೇಳ್ತಾರೆ. ಶ್ರೀಮಂತನಾಗಿದ್ರೆ ಬಲಾಢ್ಯನಾಗಿದ್ರೆ ಆಸ್ತಿ ಜ್ವರಗಿಟ್ಟಿದ್ರೆ ಅಪ್ಪನ ಆರೈಕೆ ಏನು, ಆಸ್ಪತ್ರೆ ಕರ್ಕೊಂಡು ಹೋಗೋದೇನು, ಕಾಪಾಡ್ಕೊಳ್ಳೋದೇನು, ಭಯ ಏನು, ಭಕ್ತಿ ಏನು, ಶ್ರದ್ಧೆ ಏನು ಎಲ್ಲವೂ ಇರ್ತವೆ. ಅಪ್ಪ ಸ್ವಲ್ಪ ವೀಕ್ ಆಗ್ಬಿಟ್ಟು ಈ ಕೆಲವು ಮಕ್ಕಳುಗಳು ಈ ತರ ಆಡ್ತಿರ್ತಾರೆ.